ನಮಸ್ಕಾರ. ಈಗ ತಾನೇ ರಾಹುಲ್ ಗಾಂಧಿಯವರು, ಸನ್ಮಾನ್ಯ ರಾಹುಲ್ ಗಾಂಧಿಯವರು, ಲೀಡರ್ ಆಫ್ ಅಪೋಸಿಷನ್ ಲೋಕಸಭಾ, ಭಾಳ ದಿವಸದಿಂದ ಅವರು ಹೇಳ್ತಾಯಿದ್ರು ಹೈಡ್ರೋಜನ್ ಬಾಂಬ್ ಹಾಕ್ತೇನೆ, ಹೈಡ್ರೋಜನ್ ಬಾಂಬ್ ಹಾಕ್ತೇನೆ, ಹೈಡ್ರೋಜನ್ ಬಾಂಬ್ ಹಾಕ್ತೇನೆ ಅಂತ. ಅವರು ಹೈಡ್ರೋಜನ್ ಬಾಂಬು 1 ಗಂಟೆಯ ಹಿಂದಿ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಹಾಕುವ ಪ್ರಯತ್ನ ಮಾಡಿದರು. ಎಲ್ಲ ವಿಷಯಗಳನ್ನ ಬದಿಗಿಡ್ತೇನೆ, ಒಂದೊಂದಾಗಿ ಎಳೆಗಳಾಗಿ ಬಿಡಿಸಿ ಹೇಳ್ತೇನೆ. ಇದೇನು ನಡೀತಾ ಇದೆ, ಏನು ಇತ್ತು ಮತ್ತು ಇದು ಯಾಕೆ ಆಗ್ತಾ ಇದೆ, ಬಿಹಾರ್ ಚುನಾವಣೆ ನಂತರ ಏನಾಗಬಹುದು. ಆದರೆ ಒಂದು ತಿಳ್ಕೊಳ್ಳಿ, ಮಿಸ್ಟರ್ ರಾಹುಲ್ ಗಾಂಧಿ ಈ ದೇಶದಲ್ಲಿ ನೇಪಾಳ, ಶ್ರೀಲಂಕಾ ಹಾಗೂ ಬಾಂಗ್ಲಾದೇಶ್ ಮಾಡೆಲ್ ತರುವ ಎಲ್ಲ ಪ್ರಯತ್ನಗಳು ನಡೀತಾ ಇದ್ದಾವೆ. ಪ್ರೆಸ್ ಕಾನ್ಫರೆನ್ಸಿನ ಕೊನೆಯ ಘಟ್ಟದಲ್ಲಿ ಒಂದು ಸ್ಟ್ರಿಪ್ ಬರ್ತದೆ, ಅದರಲ್ಲಿ ಬರೆದಿರ್ತಾರೆ, ಇಟ್ ಈಸ್ ಆ್ಯನ್ ಅಪೀಲ್ ಟು ಜನ್ಝಡ್ ಟು ಪ್ರೊಟೆಸ್ಟ್ ದಿಸ್ ವಿತ್ ನಾನ್ ವೈಲೆನ್ಸ್ ಆ್ಯಂಡ್ ವಿತ್ ಆಲ್ ಸ್ಪಿರಿಟ್. ಇಂಡೈರೆಕ್ಟ್ಲಿ ರಾಹುಲ್ ಗಾಂಧಿ ಅವ್ರಿಗೆ ಏನು ಹೇಳಬೇಕಾಗಿತ್ತು, ಇದು ಭಾರತ ದೇಶದಲ್ಲಿ ತಯಾರಾದ ಪ್ರೆಸ್ ಕಾನ್ಫರೆನ್ಸ್ ಅಲ್ಲ, ಇದು ವಿದೇಶದ ಕೈವಾಡದಿಂದ ಆಗುವ ಪ್ರೆಸ್ ಕಾನ್ಫರೆನ್ಸ್ ಅಂತ ನಾನು ಗಟ್ಟಿಯಾಗಿ ಹೇಳ್ತೆ. ಮೊದಲನೇ ಆಪಾದನೆ ಅವ್ರು ಮಾಡಿದರು, ನಮಗೆ ಎಲ್ಲ ಎಕ್ಸಿಟ್ ಪೋಲ್ಗಳು ಹರಿಯಾಣದಲ್ಲಿ ನಮಗೆ ಲೀಡ್ ತೋರಿಸ್ತಾ ಇದ್ದರು, ಅದರಂತೆಯೇ ಬ್ಯಾಲೆಟ್ ಏನು ಪೋಸ್ಟಲ್ ಬ್ಯಾಲೆಟ್ ಇರ್ತದಲ್ಲ ಅದರಲ್ಲೂ ಕೂಡ ನಾವು 17 BJPಗಿತ್ತು, 70 ನಮಗಿತ್ತು. ನಾನು ಒಂದು ಹೇಳ ಬಯಸ್ತೇನೆ, ನರೇಂದ್ರ ಮೋದಿ ಆಯಿತು, ಅಮಿತ್ ಶಾ ಆಯಿತು, ಹಾಗೂ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಾಯಕರಿಗೆ ಒಂದು ದೃಢ ಸಂಕಲ್ಪ ಆಯಿತು, ಎಕ್ಸಿಟ್ ಪೋಲ್ ನೋಡಿ ಅಬ್ ಕಿ ಬಾರ್ 400 ಪಾರ್ ಅಂತ. ಆದರೆ ಈ ದೇಶದ ಪ್ರಬುದ್ಧ ಮತದಾರರು ಭಾರತೀಯ ಜನತಾ ಪಕ್ಷಕ್ಕೆ 740ಕ್ಕೆ ತಂದು ನಿಲ್ಲಿಸಿದರು. ಚಂದ್ರಬಾಬು ನಾಯ್ಡು ಹಾಗೂ ನಿತೀಶ್ ಕುಮಾರ್ ಅವರ ಸಹಯೋಗದಿಂದ ಹಾಗೂ LJPಯ ಸಹಯೋಗದಿಂದ ಈಗ ನಾವು ಸರ್ಕಾರವನ್ನು 798 ಸದಸ್ಯರೊಂದಿಗೆ ನಡೆಸ್ತಾ ಇದ್ದೀವಿ. 2005ರ ಬಿಹಾರ್ ಚುನಾವಣೆ ಇನ್ನೂ ನಂಗೆ ನೆನಪಿದೆ. ಕೌಂಟಿಂಗ್ ನಡೆಯೋ 12 ಗಂಟೆವರೆಗೂ ಕೂಡ RJD ಗೆಲ್ತಾ ಇತ್ತು. ಆದರೆ ಒಮ್ಮಿನೊಮ್ಮಿಗೆ ಆ ಚುನಾವಣೆ ಬದಲಾಯಿತು. ಇಟ್ ಡಸಂಟ್ ಮೀನ್ ದಟ್ ಆಲ್ ದ ಎಕ್ಸಿಟ್ ಪೋಲ್ಸ್ ಆರ್ ಆಲ್ವೇಸ್ ಕರೆಕ್ಟ್. ಮಹಾರಾಷ್ಟ್ರದಲ್ಲಿ ನೋಡಿ, ಹೀನಾಯವಾಗಿ ಮಹಾವಿಕಾಸ್ ಆಘಾಡಿ ಸೋಲ್ತು. ಅಲ್ಲಿ BJP, ಶಿವಸೇನಾ ಮತ್ತು ಅಜಿತ್ ಪವಾರ್ ಪಾರ್ಟಿ ಆರ್ಸ್ ಬಂತು. ಅದೇ ಮಹಾವಿಕಾಸ್ ಆಘಾಡಿಗೆ, ಕಾಂಗ್ರೆಸ್ಸಿಗೆ, ಶಿವಸೇನಾ ಉದ್ಧವ್ ಠಾಕ್ರೆಗೆ 160, 178 ಸೀಟ್ ಅಂತ ನಾವೆಲ್ಲರೂ ನೋಡಿದ್ದೆವು. ಪ್ರತಿಯೊಂದು ಚುನಾವಣೆಯ ಮುಂಚೆ ಒಂದು ವೋಟರ್ ಲಿಸ್ಟ್ ತಯಾರಾಗ್ತದೆ, ಆ ನಂತರ 2ನೇ ಡ್ರಾಫ್ಟ್ ಆಗ್ತದೆ. ಫೈನಲ್ ಡ್ರಾಫ್ಟ್ ಚುನಾವಣೆ ಆಗುವ 3 ತಿಂಗಳ ಮುಂಚೆ ರಿಜಿಸ್ಟರ್ಡ್ ನ್ಯಾಷನಲ್ ಪಾರ್ಟಿಗಳಿಗೆ ಕೊಡ್ತಾರೆ. ಇಂಡಿಪೆಂಡೆಂಟ್ ಇದ್ದವರು ದುಡ್ಡು ಕೊಟ್ಟು ಖರೀದಿ ಮಾಡಬೇಕು. ಇದು ಚುನಾವಣಾ ಆಯೋಗದ ಪ್ರಕ್ರಿಯೆ. ನಾನು ಕಾಂಗ್ರೆಸ್ಸಿನ ನಾಯಕರಿಗೆ, ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿಗೆ ಕೇಳಿ ಬಯಸ್ತಿದ್ದೆ, ನಮ್ಮಲ್ಲಿ ಏನು ನಮಗೆ ವೋಟರ್ ಲಿಸ್ಟ್ ಕೊಡ್ತಾರಲ್ಲ, ಒಂದು ಬೂತ್ನಲ್ಲಿ ಸರಿಸುಮಾರು 1200 ವೋಟ್ ಅಂತ ಇರ್ತವೆ. 2.5 ತಿಂಗಳ ನೀವು ಕಡಲೆಕಾಳು ತಿಂತಾ ಇದ್ದೀರಾ. ನಿಮಗೆ ನಿಮ್ಮ ಬೂತ್ನಲ್ಲಿರುವ ನಿಮ್ಮೇನು BLO ಇದ್ದಾನೆ, ಪಾರ್ಟಿ BLO ಚೆಕ್ ಮಾಡಲಿಕ್ಕಾಗಲ್ವ? ಎರಡನೇದು, ಅದರಲ್ಲಿ ನಿಮಗೆ ಅಬ್ಜೆಕ್ಷನ್ ಇದ್ದರೆ ಅಲ್ಲಿಯ DC ಇಲ್ಲ ಅಲ್ಲಿಯ CEO ನೀವು ಹೋಗಿ ಕಂಪ್ಲೇಂಟ್ ರೇಸ್ ಮಾಡಬೇಕು. ಒಂದು ಫಾರ್ಮೇಟ್ ಇರ್ತದೆ, ಅದಕ್ಕೆ ಓತ್ ಆ್ಯಂಡ್ ಅಫರ್ಮೇಷನ್ ಮಾಡಬೇಕಾಗ್ತದೆ, ಅದರ ಮೇಲೆ ಕೊಡಬೇಕು. ಯಾವುದೋ ಒಬ್ಬ ಬ್ರಾಝೀಲಿನ ಮಾಡೆಲನ್ನು ತಂದು ಹರಿಯಾಣದ
ಏನು ಇಲೆಕ್ಷನ್ನಲ್ಲಿ ಇದು ಬಿ ಜೆ ಪಿ ಮಾಡ್ತದ? ನಿಮಗೆ ಒಂದೇ ಅಡ್ರೆಸ್ನಲ್ಲಿ 2 ಓಟು, 2 ಜನರದ್ದು ಓಟು ಒಂದೇ ಬೂತ್ನಲ್ಲಿ ಹೀಗೆಲ್ಲ ಇದ್ದರೂ ಕೂಡ ವೈ ಡೋಂಟ್ ಯು ಹ್ಯಾವ್ ಟೇಕನ್ ಆಬ್ಜೆಕ್ಷನ್? ಸಂವಿಧಾನದ ಒಂದು ಸಂಸ್ಥೆ ಇದೆ ಇಲೆಕ್ಷನ್ ಕಮಿಷನ್. ನಾಳೆ ಇವನೇನು ಬೊಗಳೆ ಮಾಡಿದಾನಲ್ಲ ರಾಹುಲ್ ಗಾಂಧಿ, ಆ ಎಲ್ಲವನ್ನು ಒಂದೊಂದಾಗಿ ಎಳೆ ಎಳೆಯಾಗಿ ಇಲೆಕ್ಷನ್ ಕಮಿಷನ್ನು ಮತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಇತರೆ ಪ್ರಬುದ್ಧ ದೇಶದ ನಾಗರಿಕರು ಇದು ನೀ ಹೆಂಗೆ ಸುಳ್ಳು ಅಂತ ಹೇಳ್ತಾರೆ 100% ಹೇಳ್ತಾರೆ. ಆದರೆ ನನ್ನ ಒಂದು ಅನಿಸಿಕೆ ಏನು, ಆ ಕೊನೆಯ ಸೆಂಟೆನ್ಸ್ ಏನಿದೆ, ಏನು ಸುಳ್ಳಿನ ಕಂತು ಏನು ಮಾಡಿದ್ದಾರೆ, ನಾನು ಹೇಳ್ತೇನೆ ಚುನಾವಣಾ ಆಯೋಗ ಯಾವುದೇ ಪರಿಸ್ಥಿತಿಯಲ್ಲಿ 100% ಪೋಲಿಂಗ್ ಲಿಸ್ಟ್ ಮಾಡಲಿಕ್ಕೆ ನೀವು ಎಷ್ಟೇ AI ಟೆಕ್ನಾಲಜಿ ಮಾಡ್ಕೊಂಡು ಬಂದರೂ ಕೂಡ ಅದು ಆಗಲ್ಲ. ಅಲ್ಲಿಯ ಮುಖ್ಯಮಂತ್ರಿಗಳು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಹೇಳಿದರು, ಅದನ್ನು ಬೈಟ್ ಔಟ್ ತೋರಿಸಿದರು. हमें विश्वास है कि हमारी सरकार बनेगी और इसके लिए हमारे पास पूरी व्यवस्था है. अरे भाई, जब सरकार बनेगी तो उनकी पहले से तैयारी थी, तो वो व्यवस्था करेंगे और वो बताए कि हमारे पास पूरी व्यवस्था है. ಇದನ್ನು ರಿವರ್ಟ್ ಆಗಿ तಗೊಂಡು नहीं उन्होंने देखो पहले से ही बोल दिया, एग्जिट पोल आया था तब भी वो इतना कॉन्फिडेंटली बोल रहे थे, मतलब यहाँ वोट चोरी हुई है. ಸಾಹೇಬ್ರೆ, ಬೂತ್ ಲೆವೆಲ್ನಲ್ಲಿ ಕಾಂಗ್ರೆಸ್ ಟೋಟಲಿ ಡಿಸ್ಮೆಂಟಲ್ ಆಗಿದೆ. ಬೂತ್ ಲೆವೆಲಿನ ಸಂಘಟನೆಯನ್ನು ಮುಂಚೆ ಗಟ್ಟಿಯಾಗಿ ಮಾಡಿ, ಕಾಂಗ್ರೆಸ್ ರಿವೈವ್ ಆಗಬೇಕಂತಂದರೆ ಈ ರೀಜ್ನಲ್ ಪಾರ್ಟಿಗಳನ್ನು ಪಿಠಲಘುವಾಗಿ ಅವರ ಜೂನಿಯರನ್ನಾಗಿ ನೀವು ಬರಬೇಡ್ರಿ. ಕಾಂಗ್ರೆಸ್ಸು ಒಂದು ದೊಡ್ಡ ನ್ಯಾಷನಲ್ ಪಾರ್ಟಿ ಇದೆ, ಆದರೆ ನಿಮ್ಮಂಥ ನಾಯಕರು ಆ ಕಾಂಗ್ರೆಸ್ಸಿನ ಕಾರ್ಯಕರ್ತರ ಮೊರಲನ್ನು ಡೌನ್ ಮಾಡ್ತಾಯಿದ್ದೀರಾ. ಮುಂಚೆ ಕಾಂಗ್ರೆಸ್ ಕಲ್ತ್ಕೋಬೇಕು. ಇದೆಲ್ಲ ಯಾಕೆ ಆಗ್ತಾಯಿದೆ ಅಂದರೆ, ನಾಳೆ 14ನೇ ನವೆಂಬರು 61 ಸೀಟ್ ನೀವು ನಿಲ್ತಾ ಇದ್ದೀರಾ ಸ್ವಾಮಿ ಬಿಹಾರದಲ್ಲಿ. ನಾನು ಬಿಹಾರ ಹೋಗಿ ಬಂದಿದ್ದೇನೆ, ನನಗೆ ಅಲ್ಲಿಯ ಗ್ರೌಂಡ್ ರಿಯಾಲಿಟಿ ಗೊತ್ತು. 61ರಲ್ಲಿ 9 ಸೀಟ್ಗಳು ಕೂಡ ನಿಮಗೆ ಕೊಡಲ್ಲ, ಯಾರೂ ನಿಮಗೆ ವೋಟ್ ಹಾಕಲ್ಲ, ನೀವು ಬಿಡ್ತೀರಾ. ಜೊತೆಗೆ ಆ ಪಾಪ ಇನ್ನೊಬ್ಬ ಯುವಕ ತೇಜಸ್ವಿ ಯಾದವ್ ಅವರನ್ನು ಕೂಡ ತಗೊಂಡು ಬೆಳೆಸಿ 14ನೇ ತಾರೀಕಿಗೆ ಮತ್ತೆ ನಿತೀಶ್ ಕುಮಾರ್ 170ರಿಂದ 180 ಸೀಟುಗಳನ್ನು ತಗೊಂಡು 5ನೇ ಬಾರಿಗೆ ಸುಶಾಸನ ಸರ್ಕಾರ, ಅಬ್ ಕಿ ಬಾರ್ ನಿತೀಶೇ ಪಾರ್, ಅಬ್ ಕಿ ಬಾರ್ ನಿತೀಶೇ ಪಾರ್ ಅನ್ನೋ ಘೋಷಣೆಯೊಂದಿಗೆ ಭಾರತೀಯ ಜನತಾ ಪಾರ್ಟಿ, LJP ರಾಮ್ವಿಲಾಸ್ ಹಾಗೂ RJD ಸೇರಿ ಸರ್ಕಾರ ಮಾಡ್ತದೆ. ಹೀಗೆ ಒಂದು ಸಂಸ್ಥೆಯದು ಚುನಾವಣಾ ಆಯೋಗ, ಆ ಸಂಸ್ಥೆಯ ಮೇಲೆ ಆಪಾದನೆ ಮಾಡೋದಿದ್ರೆ, ಆರೋಪ ಮಾಡೋದಿದ್ರೆ ಜ್ಞಾನೇಂದ್ರ ಕುಮಾರ್ ನಿಮ್ಗೆ ಹೇಳಿದ್ದಾರೆ. ನಿಮಗೆಲ್ಲ ಕಂಪ್ಲೇಂಟನ್ನು ಫಾರ್ಮೇಟ್ನಲ್ಲಿ ವೋಟನ್ ಅಫರ್ಮೇಷನ್ ಮಾಡಿ ಕೊಡಿ, ಅದರ ಬಗ್ಗೆ ನಾವು ಸೂಕ್ತ ಕಾರ್ಯವಾಹಿ ತಗೋತೇವೆ ಅಂತ ನಿಮ್ಮ ಈ ಮುಂಚಿನ ನೈಟ್ರೋಜನ್ ಬಾಂಬ್ನಲ್ಲಿ ಹೇಳಿದ್ದಾರೆ. ಈಗಲೂ ಕೂಡ ಏನು ಹೈಡ್ರೋಜನ್ ಬಾಂಬ್ ಹಾಕಿದ್ದೀರಾ, ಇದರ ರಿವರ್ಸ್ ಪರಿಣಾಮ ನೀವು RJDಗೆ ನುಕ್ಸಾನ್ ಮಾಡ್ತಾಯಿದ್ದೀರಾ, ನೀವು CPM ಮಾಲೆಗೆ ನುಕ್ಸಾನ್ ಮಾಡ್ತಿದ್ದೀರಾ. ಇದನ್ನು ಗಟ್ಟಿಯಾಗಿ ತಗೊಂಡು ನಾಳೆಯಿಂದ ಇನ್ನೂ ಪ್ರಖರವಾಗಿ ಭಾರತೀಯ ಜನತಾ ಪಾರ್ಟಿ ನಿಮ್ಮ ವಿರುದ್ಧ ಪ್ರಚಾರ ಮಾಡ್ತದಂಥ ಗ್ಯಾರಂಟಿ. ಈ ಥರ ಪ್ರತಿ ಸತಿ 1 ಗಂಟೆ ಚುನಾವಣಾ ಆಯೋಗಕ್ಕೆ ಆಪಾದನೆ ಮಾಡೋಕ್ಕಿಂತ ನಿಮ್ಮ ಅಜ್ಜಿ ಸನ್ಮಾನ್ಯ ಶ್ರೀ ಇಂದಿರಾ ಗಾಂಧಿಯವರು, ನಿಮ್ಮ ತಂದೆಯವರಾದ ರಾಜೀವ್ ಗಾಂಧಿಯವರು ಹೇಗೆ NSUI, ಯೂತ್ ಕಾಂಗ್ರೆಸ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಹೇಗೆ ಗಟ್ಟಿ ಮಾಡ್ತು, ಆ ಥರ ಒಂದು ಡ್ರೈವನ್ನು ಸ್ಟಾರ್ಟ್ ಮಾಡಿ. ಇನ್ನೂ ಟೈಮ್ ಇದೆ. 2029ರಲ್ಲಿ ಚುನಾವಣೆ ಬರ್ತದೆ. ಈ ಥರ ಸುಳ್ಳಿನ ಕಂತೆ ಮಾಡಿ ಜನರ ದಿಕ್ಕನ್ನು ತಪ್ಪಿಸಬೇಡಿ. ನೋ ವೋಟರ್ ಲಿಸ್ಟ್ ಇಸ್
absolutely right. If there are any objection, kindly put it before the election commission with vote and affirmation ಅಂತ ಹೇಳ್ತಾ ಈ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನನಗೆ ಸಹಾಯ ಮಾಡಿ ಅಂತ ಕೇಳ್ಕೊತೀನಿ.